ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಸಿಎಂ ಡಿಸಿಎಂ ಯಾರೂ ಕೂಡ ಕುರ್ಚಿಗೆ ಅಂಟಿಕೊಂಡಿಲ್ಲ, ಎಲ್ಲರೂ ಹೈಕಮಾಂಡ್ ಆದೇಶವನ್ನ ಪಾಲಿಸುತ್ತಾರೆ ಅಂತ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 2-3 ದಿನಗಳಿಂದ ಚರ್ಚೆ ಆಗ್ತಾ ಇರುವಂಥ ವಿಚಾರ ಇದು. ಇಷ್ಟು ದಿನ ಸಿಎಂ ಕುರ್ಚಿಗಾಗಿ ಗುದ್ದಾಟ, ಈಗ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರುವಂಥ ಫೈಟ್. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಇವರು ರಿಯಾಕ್ಟ್ ಮಾಡಿದ್ದಾರೆ. ಈಗ ಹೌದು, ಅದು ಈಗ ಬಹಳ ಸ್ಪಷ್ಟವಾಗಿ ಅದು ಡಿಸಿಎಂ ಅವರೇ ಹೇಳಿದಾರಲ್ವಾ, ಸಾಕಷ್ಟು ಒತ್ತಡ ಇದೆ ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ. ಅವರು ಹೇಳಿದ್ದಾರೆ ಹೈಕಮಾಂಡ್ ಯಾವಾಗ ಏನ್ ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ರು ಸಿದ್ಧರಾಗಿದ್ದಾರೆ. ಸೊ ಬೇರೆ ಗೊಂದಲ ಎಲ್ಲಿದೆ ಸರ್? ಜಾತಿ ಗಣತಿ ವಿಚಾರ ಸರ್ ಇವತ್ತು ಕ್ಯಾಬಿನೆಟ್ ಬರುತ್ತೆ ಅಂತ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಶಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿಗೆ ಅಂದ್ರೆ ಸೆನ್ಸಸ್ಗೆ ಮತ್ತೆ ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಅದೇನೇ ಇರಲಿ, ಅದು ಕ್ಯಾಬಿನೆಟ್ ಬಂದಾಗ ಅದರಲ್ಲಿ ಅದನ್ನ ಸ್ಟಡಿ ಮಾಡ್ಬಿಟ್ಟು ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟ್. ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು, ಅದು ಬಿಟ್ರೆ ಬೇರೆ ಯಾರು ನೋಡಿಲ್ಲ. ಕ್ಯಾಬಿನೆಟ್ ಅದು ಬಂದಾಗ ಅದು ಪ್ರಸ್ತಾಪ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸತೀಶ್ ಜಾರಕಿಹೊಳಿ ಮತ್ತೆ ಕೇಂದ್ರ ಗಣ್ಯರು ಒಂದು ಡಿಮ್ಯಾಂಡ್ ಸರ್, ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡೇ ಸ್ಪಷ್ಟಪಡಿಸಿದೆ. ಹೈಕಮಾಂಡ್ ಇಂದಲೇ ಗೊಂದಲ ಆಗಿರೋದು ಅಂತ ಹೇಳಿದ್ದಾರೆ. ನೋಡಿ, ಹೈಕಮಾಂಡ್ ಇಂದ ಇರ್ಬೋದು, ಇಲ್ಲಿಂದ ಅವ್ರದ್ದು ನಿರೀಕ್ಷೆ ಏನಿದೆ, ಒಂದು ಫುಲ್ ಟೈಮ್ ಇದು ಇದ್ರೆ ಪಕ್ಷ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಮತ್ತು ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ, ಡಿ.ಕೆ ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನನ್ನಲ್ಲ ಅಂತ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನ್ ಮಾಡ್ಬೇಕು ಅದನ್ನ ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನ ನಾನೇ ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಇಸ್ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ ಡಿ.ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಏನು ಒಂದು ಅದ್ಭುತವಾದಂತ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮ್ಗೆ 100 ಸೀಟು ಕೊಟ್ಟಿರ್ಲಿಲ್ಲ, ಇವತ್ತು 140 ಜನ ಆರಿಸಿ ಬಂದಿದೀವಿ ಅಂದ್ರೆ ಸುಮಾರು. ಅದಕ್ಕೆ ಇವರಿಬ್ರು ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದನೇ ತಾನೆ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ ಬಿಜೆಪಿ ತರ ಏನಾದ್ರು ಗೊಂದಲ ಇದೆನ್ರಿ? ನಾವೇನ್ ಕೇಳ್ತಾ ಯಾರು ಕೂಡ ಹೈಕಮಾಂಡ್ ಮಾತನ್ನ ತಲೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.